ವೀಕ್ಷಕರೇ ನಮಸ್ಕಾರ. ಈ ದಿನದ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಚಂದ್ರಿಕಾ ಕೆಎಚ್. ಕಾರಟಗಿಯಲ್ಲಿ ರೈತರ ಹಿತವೇ ನಮ್ಮ ಆದ್ಯತೆ, ಸಮಸ್ಯೆಗಳಿಗೆ ಶೀಘ್ರ ಪರಿಹಾರವೇ ನಮ್ಮ ಸಿದ್ಧತೆ. ರೈತರ ಹಿತವೇ ನಮ್ಮ ಆದ್ಯತೆ, ಸಮಸ್ಯೆಗಳಿಗೆ ಶೀಘ್ರ ಪರಿಹಾರ ನಮ್ಮ ಬದ್ಧತೆ. ಇಂದು ಕಾರಟಗಿ ತಾಲೂಕಿನ ಮೈಲಾಪುರ ಗ್ರಾಮದ ಸಮೀಪ ಎಡದಂಡೆ ಕಾಲುವೆ ಕುಸಿದಿರುವ ಸ್ಥಳಕ್ಕೆ ಆರ್ಡಿಸಿಸಿ ಬ್ಯಾಂಕ್ನ ನಿರ್ದೇಶಕರು ಹಾಗೂ ಮಾನ್ಯ ಜನಪ್ರಿಯ ಶಾಸಕರಾದ ಹಂಪನಗೌಡ ಬಾದರ್ಲಿ ಸಾಹೇಬರ ಪುತ್ರರಾದ ಶ್ರೀ ಪಂಪನಗೌಡ ಬಾದರ್ಲಿ ಅವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಕಾಲುವೆ ಕುಸಿತದಿಂದ ರೈತರು ತೀವ್ರ ಸಂಕಷ್ಟಕ್ಕೆ ಸಿಲುಕಿರುವ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ತುರ್ತು ಕ್ರಮ ಕೈಗೊಂಡು ದುರಸ್ತಿ ಕಾಮಗಾರಿಯನ್ನು ಶೀಘ್ರಗತಿಯಲ್ಲಿ ಪೂರ್ಣಗೊಳಿಸಿ ರೈತರ ಸಮಸ್ಯೆಗೆ ತಕ್ಷಣ ಸ್ಪಂದಿಸಬೇಕೆಂದು ಅವರು ಆಗ್ರಹಿಸಿದರು. ಹುಬ್ಬಳ್ಳಿಯಲ್ಲಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸರಣಿ ಅಪಘಾತ, ಕೆಲ ಪ್ರಯಾಣಿಕರಿಗೆ ಗಾಯ. ಹುಬ್ಬಳ್ಳಿ ಮತ್ತು ಧಾರವಾಡ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸರಣಿ ಅಪಘಾತ, ಕೆಲ ಪ್ರಯಾಣಿಕರಿಗೆ ಗಾಯ. ಹುಬ್ಬಳ್ಳಿ ಮತ್ತು ಧಾರವಾಡ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನೇಕಾರ ನಗರ ಬ್ರಿಡ್ಜ್ ಮೇಲೆ ಲಾರಿ ಹಾಗೂ ಬಸ್ಗಳ ನಡುವೆ ಸರಣಿ ಅಪಘಾತ ಸಂಭವಿಸಿದ್ದು ಪ್ರಯಾಣಿಕರಿಗೆ ಗಾಯಗಳಾದ ಘಟನೆ ನಡೆದಿದೆ. ಲಾರಿ ಮತ್ತು ಬಸ್ ನಡುವೆ ಮೊದಲು ಅಪಘಾತ ಆಗಿದ್ದು ಹಿಂದೆ ಬರುತ್ತಿದ್ದ ವಾಹನಗಳು ಸಾಲಾಗಿ ಡಿಕ್ಕಿ ಹೊಡೆದಿದೆ ಎಂದು ತಿಳಿದು ಬಂದಿದೆ. ಈ ಅಪಘಾತದಿಂದ ವಾಹನಗಳು ಜಂಕಗೊಂಡಿದ್ದು ಘಟನೆಗೆ ರಸ್ತೆ ಅಗಲೀಕರಣವೇ ಇದಕ್ಕೆ ಕಾರಣ ಎಂಬಂತಾಗಿದೆ. ಇದಕ್ಕೆ ಸೂಕ್ತ ಮುನ್ನೆಚ್ಚರಿಕೆ ಸೂಚನಾ ಫಲಕ ನೀಡದೆ ರಸ್ತೆ ತಿರುವು ನೀಡಲಾಗಿದೆ. ಘಟನೆಯಿಂದ ಇತರೆ ವಾಹನ ಸವಾರರು ರಸ್ತೆ ಮಧ್ಯದಲ್ಲಿ ಸಾಲುಗಟ್ಟಿ ನಿಂತಿದ್ದು ಮಾಹಿತಿ ತಿಳಿದು ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಅಪಘಾತಗೊಂಡ ವಾಹನಗಳು ತೆರವುಗೊಳಿಸಿ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಟ್ಟರು. ಬ್ಯೂರೋ ರಿಪೋರ್ಟ್, ಟ್ರೆಷರ್ ಪವರ್ ಟಿವಿ, ಹುಬ್ಬಳ್ಳಿ. ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ಹಾಗೂ ಕುಕನೂರು ತಾಲೂಕಿನಲ್ಲಿ ಬೆಳೆ ಹಾನಿ ಪರಿಶೀಲಿಸಿದ ಸಚಿವರು. ಯಲಬುರ್ಗಾ ಹಾಗೂ ಕುಕನೂರು ತಾಲೂಕಿನಲ್ಲಿ ಬೆಳೆ ಹಾನಿ ಪರಿಶೀಲಿಸಿದ ಸಚಿವರು. ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ಹಾಗೂ ಕುಕನೂರು ಅವಳಿ ತಾಲೂಕಿನಲ್ಲಿ ಇಂದು ಬರ ಪರಿಸ್ಥಿತಿಯನ್ನು ಅವಲೋಕಿಸಲು ಸಚಿವ ಶಿವರಾಜ್ ಎಸ್ ತಂಗಡಗಿಯವರು ಇಂದು ಯಲಬುರ್ಗಾ ಮತ್ತು ಕುಕನೂರು ತಾಲೂಕಿನ ಸಂಗನಾಳು ಹಾಗೂ ಕುಕನೂರು ತಾಲೂಕು ರಾಜೂರು ಗ್ರಾಮಕ್ಕೆ ರೈತರ ಜಮೀನು ಒಂದರಲ್ಲಿ ಹೆಸರು ಬೆಳೆ ವೀಕ್ಷಣೆ ಮಾಡಿದರು. ಇದೇ ವೇಳೆ ಸಂಪುಟ ಸಚಿವರಾದ ಬಸವರಾಜ ರಾಯರೆಡ್ಡಿ ಹಾಗೂ ಮಾಜಿ ಸಚಿವರಾದ ಸಂಗಣ್ಣ ಕರಡಿಯವರು ಬರ ಪರಿಸ್ಥಿತಿಯನ್ನು ಅವಲೋಕಿಸಿದರು. ಕರ್ನಾಟಕ ಸರ್ಕಾರದ ಸಚಿವ ಶಿವರಾಜ್ ಎಸ್ ತಂಗಡಗಿಯವರು ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ಮತ್ತು ಕುಕನೂರು ತಾಲೂಕಿನ ಗ್ರಾಮಗಳಿಗೆ ಭೇಟಿ ನೀಡಿ ಮಳೆಯ ಕೊರತೆಯಿಂದ ಹಾನಿಗೊಳಗಾದ ಹೆಸರು ಮತ್ತು ಮೆಕ್ಕೆಜೋಳ ಬೆಳೆಯನ್ನು ಪರಿಶೀಲಿಸಿದರು. ಸಂಗನಾಳ ಗ್ರಾಮದ ರೈತರಾದ ಶರಣಪ್ಪ ಶಿವರೆಡ್ಡಿ ತಮ್ಮ ಸಮಸ್ಯೆಗಳನ್ನು ಸಚಿವರ ಮುಂದೆ ವಿವರಿಸಿದರು. ಸಚಿವರಾದ ಶಿವರಾಜ ತಂಗಡಗಿ, ಬಸವರಾಜ ರಾಯರೆಡ್ಡಿ ಅವರು ಜಿಲ್ಲೆಯಲ್ಲಿ ವಿವಿಧೆಡೆ ಬೆಳೆ ಹಾನಿಯ ಸಮಗ್ರ ಪರಿಶೀಲನೆ ನಡೆಸಿ ಅಧಿಕಾರಿಗಳೊಂದಿಗೆ ಸಭೆ ನಡೆಸಲಿದ್ದು ಯಾವುದೇ ರೈತರಿಗೆ ಅನ್ಯಾಯವಾಗದಂತೆ ಬರ ಘೋಷಣೆ ಸಂಬಂಧ ಸರ್ಕಾರಕ್ಕೆ ವರದಿ ಸಲ್ಲಿಸಲಾಗುವುದೆಂದು ಆಶ್ವಾಸನೆ ನೀಡಿದರು. ಇದೇ ವೇಳೆ ಸಂಪುಟ ಸಚಿವರಾದ ಬಳಿಕ ಮೊದಲ ಬಾರಿಗೆ ತವರು ಜಿಲ್ಲೆಗೆ ಆಗಮಿಸಿದ ಸಚಿವರಿಗೆ ಗ್ರಾಮಸ್ಥರು ಆತ್ಮೀಯ ಸ್ವಾಗತ ಕೋರಿದರು. ಬರ ಪರಿಸ್ಥಿತಿಯ ವೀಕ್ಷಣೆ ಮುಂದುವರೆಸಿರುವ ಸಚಿವ ರೈತರ ಹಿತಾಸಕ್ತಿಗೆ ಆದ್ಯತೆ ನೀಡಿ ಅಗತ್ಯ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್, ಟ್ರೆಷರ್ ಪವರ್ ಟಿವಿ, ಸಿಎ ಆದಿ, ಯಲಬುರ್ಗಾ. ಏನಪ್ಪಾ ಅಂದ್ರೆ ನೆಕ್ಸ್ಟ್ ಬಿಳಿಜೋಳಿ ಬಿದ್ದಕ್ಕ ಭೂಮಿ ಅದ ಆಗತ್ತ ಅಷ್ಟೇ. ಮಳಿ ಆದ್ರೆ ಆಗುತ್ತೆ ಸರ್. ಮಳಿ ಆದ್ರೆ ನೆಲ ಹರಿದ್ರೆ ಜಗಳ ಸೆಕೆಂಡ್ ಮಾಡ್ಕೋ, ಅದನ್ನಾರ ಮಾಡ್ಕೋ, ಅದನ್ನ ಮಾಡ್ಕೋ. ಫೋಟೋ ಮಾಡಿಕೊಡ್ತೇನೆ. ನಮ್ಮ ಜಿಲ್ಲಾಧಿಕಾರಿಗಳು ಆಮೇಲೆ ಎಲ್ಲ ಆಫೀಸರ್, ನಮ್ಮ ಮೋಹನ್ ರಾಜ್ ಅವರು ಸಂಬಂಧಪಟ್ಟ ನಮ್ಮ ಜಿಲ್ಲೆಗೆ ಎಲ್ಲ ಇಡೀ ಸರ್ಕಾರ ಏನಪ್ಪಾ ಅಂದ್ರೆ ನೆಕ್ಸ್ಟ್ ಬಿಳಿಜೋಳಿ ಬಿದ್ದಕ್ಕ ಭೂಮಿ ಅದ ಆಗತ್ತ ಅಷ್ಟೇ. ಮಳಿ ಆದ್ರೆ ಆಗುತ್ತೆ ಸರ್. ಮಳಿ ಆದ್ರೆ ನೆಲ ಹರಿದ್ರೆ ಜಗಳ ಸೆಕೆಂಡ್ ಮಾಡ್ಕೋ, ಅದನ್ನಾರ ಮಾಡ್ಕೋ, ಅದನ್ನ ಮಾಡ್ಕೋ. ಫೋಟೋ ಮಾಡಿಕೊಡ್ತೇನೆ. ನಮ್ಮ ಜಿಲ್ಲಾಧಿಕಾರಿಗಳು ಆಮೇಲೆ ಎಲ್ಲ ಆಫೀಸರ್, ನಮ್ಮ ಮೋಹನ್ ರಾಜ್ ಅವರು ಸಂಬಂಧಪಟ್ಟ ನಮ್ಮ ಜಿಲ್ಲೆಗೆ ಎಲ್ಲ ಇಡೀ ಸರ್ಕಾರವೇ ಇಲ್ಲಿದೆ. ಈ ಊರಲ್ಲಿ ಅಲ್ಲಿ ಒಂದು ರಾಜೂರಲ್ಲಿ ಸಭೆ ಮಾಡ್ತೇವೆ, ಮೀಟಿಂಗ್ ಮಾಡ್ತೇವೆ, ಮುಂದೆ ನಾವು ಮಾಡ್ತೇವೆ. ಈಗೇನಪ್ಪ ಈ ಬೆಳೆ ಪರಿಸ್ಥಿತಿ
ಸರ್ ಈಗ ಟೋಟಲ್ ನಮ್ಮ ಬಿತ್ತನೆ ಕ್ಷೇತ್ರ 1,21,000 ಹೆಕ್ಟರ್ ಸರ್. ಅಲ್ಲಿಂದ ಊರಿಂದ ಹೇಳ್ಬಿಡಿ ಏನು ಸರ್ ಈಗ 60 ದಿನದ ಬೆಳೆ ಐತೆ ಸರ್. 60 ದಿನದ ಬೆಳೆ ಐತೆ ಸರ್. ಈಗ ನಮ್ಮ ವಾಡಿಕೆ ಬೆಳೆ 155 mm ಇದೆ ಸರ್. 96 mm ಆಗೈತೆ ಸರ್. -36% ಡೆಫಿಸಿಟ್ ಇದೆ ಸರ್. ಎಲ್ಲಿ ಹೋದ್ರು ಸ್ವಲ್ಪ ಸ್ಟಂಟೆಡ್ ಗ್ರೋತ್ ಇದೆ ಸರ್. ಹೆಸರು ಶಿಕ್ಷಣ ಬರೋಂಥದ್ದು ಇದು ಬಂದಿಲ್ಲ. ಇದು ಬಂದಿತ್ತಂದ್ರೆ ಇಟ್ಟೊತ್ತಿಗೆ ಮಿಂಚಿರ್ತೈತಿ, ಭಯಂಕರ ಮಿಂಚಿರ್ತೈತಿ. ಹೌದಲ್ಲ? ಇದು ಮಿಂಚ್ ಹೆಸರು ಅಂತೀವಿ, ಇದು ಮಿಂಚ್ ಹೆಸರು ಬಂದಿಲ್ಲ ಈ ಸತಿ. ಈ ಸೂರ್ಯಪಾನ ಎಷ್ಟು ವರ್ಷ ಎಷ್ಟು ತಿಂಗಳದ್ದು? ಇನ್ನೂ ಒಂದು ತಿಂಗಳಿಗೆ ಬರ್ಬೇಕಲ್ಲ. ಈಗ ಅದು ಇದಾಗೈತೆ. ಗಾಳಿ ಎಲ್ಲ ಕಟ್ಟಿದೆ ಇಲ್ಲಿ ಮಳೆನೇ ಇದು ಬೋರ್ವೆಲ್ ರೀಚಾರ್ಜ್ ಆಗ್ತಾವಲ್ಲ ಅಲ್ಲಿ. ಚಿಕ್ಕನಾಯಕನಹಳ್ಳಿಯಲ್ಲಿ ಅರಣ್ಯ ಅಪರಾಧ ತನಿಖೆಯಲ್ಲಿ ಆಧುನಿಕ ತಂತ್ರಜ್ಞಾನ ಅಳವಡಿಸಿಕೊಳ್ಳಿ ಎಂದು ಏಡುಕೊಂಡಲರವರು ಹೇಳಿದರು. ಅರಣ್ಯ ಅಪರಾಧ ಪ್ರಕರಣಗಳ ತನಿಖೆಯಲ್ಲಿ ಗುಣಮಟ್ಟ, ಆಧುನಿಕ ತಂತ್ರಜ್ಞಾನ ಬಳಕೆ ಹಾಗೂ ಕಾನೂನು ಪ್ರಕ್ರಿಯೆಗಳ ಬಗ್ಗೆ ಕ್ಷೇತ್ರ ಸಿಬ್ಬಂದಿ ನಿರಂತರವಾಗಿ ತಮ್ಮ ಜ್ಞಾನವನ್ನು ನವೀಕರಿಸಿಕೊಳ್ಳಬೇಕು ಎಂದು ಹಾಸನ ವೃತ್ತ ಅರಣ್ಯ ಸಂರಕ್ಷಣಾಧಿಕಾರಿ ಏಡುಕೊಂಡಲು ಹೇಳಿದರು. ಪಟ್ಟಣದ ತಿನಂ ಶ್ರೀ ಭವನದಲ್ಲಿ ಅರಣ್ಯ ಇಲಾಖೆ ವತಿಯಿಂದ ಅಧಿಕಾರಿಗಳ ಹಾಗೂ ಸಿಬ್ಬಂದಿಗಳಿಗಾಗಿ ಆಯೋಜಿಸಿದ ಕಾನೂನು ಮತ್ತು ತನಿಖಾ ಕಾರ್ಯಾಗಾರದಲ್ಲಿ ಮಾತನಾಡಿದ ಅವರು, ಅಪರಾಧ ತನಿಖೆಯಲ್ಲಿ ಡಿಜಿಟಲ್ ಸಾಕ್ಷ್ಯಾಧಾರಗಳು, ಹೊಸ ತಂತ್ರಜ್ಞಾನ ಹಾಗೂ ನ್ಯಾಯಾಂಗದ ಇತ್ತೀಚಿನ ತೀರ್ಪುಗಳ ಕುರಿತು ಸಿಬ್ಬಂದಿ ಸದಾ ಅಪ್ಡೇಟ್ ಆಗಿರಬೇಕು ಎಂದರು. ಹೊಸ ತಂತ್ರಜ್ಞಾನವನ್ನು ಸಮರ್ಪಕವಾಗಿ ಬಳಸಲು ಸಾಮರ್ಥ್ಯವನ್ನು ಬೆಳೆಸಿಕೊಂಡರೆ ತನಿಖೆಯನ್ನು ಹೆಚ್ಚು ವೈಜ್ಞಾನಿಕವಾಗಿ ಹಾಗೂ ಪರಿಣಾಮಕಾರಿಯಾಗಿ ನಡೆಸಲು ಸಾಧ್ಯವಾಗುತ್ತದೆ ಎಂದು ತಿಳಿಸಿದರು. ವರದಿ ಧನಂಜಯ್. ಶೇಖರ್ ಅವರು ನಿವೃತ್ತ DFO ಅವರು ಎಲ್ಲ ರೀತಿಯಲ್ಲಿ ತರಬೇತಿನಲ್ಲಿ ಅವರು ನಿಷ್ಠಾತರಿದ್ದರು. ಅದಲ್ಲದೆ ನಮ್ಮ ದೇವರಾಜ್ ಅವರು ಅವರೂ ಸಂಪೂರ್ಣ ವ್ಯಕ್ತಿಲಾಗಿ ಬರ್ತಾರೆ. ಮತ್ತು DYSP T ಕುಮಾರ್ ಅವರೂ ಸಹ ಇದರಲ್ಲಿ ಭಾಗವಹಿಸಲಿದ್ದಾರೆ. ಸೊ ಎಲ್ಲ ಈಗ ತಮ್ಮೆಲ್ಲರಿಗೂ ಗೊತ್ತಿದ್ದ ಹಾಗೆ ಫಾರೆಸ್ಟ್ ಅಫೆನ್ಸು FOC FIR ಬುಕ್ ಮಾಡೋ ಟೈಮ್ನಲ್ಲಿ ಹೊಸ ಈಗ ಟೆಕ್ನಾಲಜಿ ಎಲ್ಲ ಜಾಸ್ತಿ ಆಗ್ತಾಯಿದೆ. ಈ ಟೆಕ್ನಾಲಜಿ ಯುಗದಲ್ಲಿ ಯಾವ ರೀತಿಯಲ್ಲಿ ನಮ್ಮ ಕ್ಷೇತ್ರ ಸಿಬ್ಬಂದಿ ಇದಕ್ಕೆ ಸಿದ್ಧರಾಗಿರಬೇಕು, ನಾವು ಕಾಲ್ ಡೇಟಾ ರೆಕಾರ್ಡ್ಸ್ ತೊಗೊಳೋದಾಗಲಿ ಅಥವಾ FIR ಬುಕ್ ಮಾಡೋ ಟೈಮ್ನಲ್ಲಿ ಯಾವ ರೀತಿ, ಮತ್ತು ಎವಿಡೆನ್ಸ್ ಕಲೆಕ್ಟ್ ಮಾಡೋ ಟೈಮ್ನಲ್ಲಿ ಯಾವ ರೀತಿ ಜಾಗ್ರತೆಗಳು ಎತ್ಕೊಳ್ಬೇಕು, ಯಾವ ರೀತಿಯಲ್ಲಿ ನಾವು FIR ಮಾಡೋ ಟೈಮ್ನಲ್ಲಿ ಹೊಸ ಜಡ್ಜಿಮೆಂಟ್ಗಳೇನಿದೆ, ಸಿಸ್ಟಮ್ಸ್ ಏನಿದೆ ಎಲ್ಲ ಇಟ್ಕೊಂಡು ಒಂದು ಸಂಪೂರ್ಣವಾದ FIR ಬುಕ್ ಮಾಡಲಿಕ್ಕಾಗಲಿ, ಮತ್ತು ಇದೆಲ್ಲದಕ್ಕೂ ಸಂಬಂಧಪಟ್ಟ ಚಾರ್ಜ್ ಶೀಟ್ ಮಾಡೋದಕ್ಕಾಗಲಿ, ಮತ್ತು ಎಂಕ್ವೈರಿ ಮಾಡೋದ್ರಲ್ಲಿ ಯಾವ ರೀತಿಯಲ್ಲಿ ಅಪ್ಡೇಟ್ಸ್ ಆಗಿದೆ, ಅದು ಎಲ್ಲ ಅಪ್ಡೇಟ್ಸನ್ನು ನಾವು ನಮ್ಮ ಸಂಪನ್ನ ವ್ಯಕ್ತಿಗಳು ನಮ್ಮ ಕ್ಷೇತ್ರ ಸಿಬ್ಬಂದಿಗೆ ಈಗ ಒದಗಿಸ್ತಾರೆ ಈಗ. ಆದ್ದರಿಂದ ನಮ್ಮ ಅಫೆನ್ಸನ್ನು ನಾವು ಪತ್ತೆ ಹಚ್ಚೋದಲ್ಲಿ ಅಫೆನ್ಸನ್ನು ಒಂದು ಲಾಜಿಕಲ್ ಕನ್ಕ್ಲೂಷನ್ ಕೋರ್ಟ್ನಲ್ಲಿ ನಾವು ಅವ್ರಿಗೆ ತಪ್ಪಿತಸ್ಥರಿಗೆ ಶಿಕ್ಷೆ ಬಡೋದ್ರಲ್ಲಿ ಯಾವ ರೀತಿಯಲ್ಲಿ ಕ್ರಮ ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಎಲ್ಲ 2 ದಿವಸ ಟ್ರೈನಿಂಗ್ ತೊಗೊಳ್ತಾರೆ. ಅದಕ್ಕೆ ಸಂಬಂಧಪಟ್ಟ ಬುಕ್ಸನ್ನು ಎಲ್ಲ ವಿತರಣೆ ಮಾಡಿದ್ದೀವಿ. ಅವರು ಇದು 2 ದಿವಸ ಅವರು ಆರಾಮಾಗಿ ಪ್ರಾಕ್ಟಿಕಲ್ ಆಗಿ ಎಲ್ಲ ಫೈಲ್ಸನ್ನು ಅವರು ಎತ್ಕೊಂಡು ಬರ್ಲಿಕ್ಕೂ ಹೇಳಿದರು. ಈಗ ನಮ್ಮ ಯಾವುದ್ಯಾವ್ದು ಕೇಸ್ ಮಾಡಿದ್ರು ಅದೆಲ್ಲದನ್ನು ಅವರು ಡಿಸ್ಕಸ್ ಮಾಡಿ ಸಂಪನ್ನ ವ್ಯಕ್ತಿಗಳು ಯಾವ ರೀತಿಯಲ್ಲಿ ಇತ್ಯರ್ಥ ಮಾಡಬೇಕು, ಹೊಸನಲ್ಲಿ ಯಾವ ರೀತಿಯಲ್ಲಿ ಒಂದು ಮಾಡೆಲ್ ಎಲ್ಲದರಲ್ಲಿ ಒಂದು ಮಾಡೆಲ್ FIR ಮಾಡೋದು, ಮಾಡೆಲ್ ಮಾಜರ್ ಬರೆಯೋದು, ಇವೆಲ್ಲದನ್ನು ಇದರಲ್ಲೂ ತರಬೇತಿ ಕೊಡಲಿದ್ದಾರೆ. ಆದ್ದರಿಂದ ಈ ಕಾರ್ಯಕ್ರಮ ರೂಪಿಸಿದ್ದಕ್ಕೂ ನಾನು DFO ಶಶಿಧರ್ ಅವರು ಮತ್ತು ಅತಿ ಮುಖ್ಯವಾಗಿ ಭರತ್, ಅಮಿತ್, ಚಂದನ್ ಮತ್ತು ಮಧು ಇವರೆಲ್ಲರೂ, ಹರೀಶ್ ಇವರೆಲ್ಲರೂ ನಾನು ಮೈಸೂರಿನಲ್ಲಿ ಗಬ್ಬೆದ್ದು ನಾರುತ್ತಿರುವ ಚರಂಡಿ ಕೊಳಚೆ ನೀರನ್ನು ರಸ್ತೆಗೆ ಬೀಸುತ್ತಿರುವ ವಿಶ್ವಾಸ್ ಗ್ರಾಂಡ್ ಹೋಟೆಲ್ ಮಾಲೀಕರು. ಗಬ್ಬೆದ್ದು ನಾರುತ್ತಿರುವ ಚರಂಡಿ ಕೊಳಚೆ ನೀರನ್ನು ರಸ್ತೆಗೆ ಬೀಸುತ್ತಿರುವ ವಿಶ್ವಾಸ್ ಗ್ರೌಂಡ್ ಹೋಟೆಲ್ ಮಾಲೀಕರು ದೂರು ನೀಡಿದರೂ ಕಣ್ಮುಚ್ಚಿ ಕುಳಿತ ಹುಣಸೂರು ನಗರಸಭೆ ಅಧಿಕಾರಿಗಳು ಸಾಂಕ್ರಾಮಿಕ ರೋಗಗಳ ತಾಣವಾದ
ನರಸಿಂಹಸ್ವಾಮಿ ಬಡಾವಣೆ ಸ್ವಚ್ಛತೆ ಕಣ್ಮರೆ, ಅಧಿಕಾರಿಗಳ ನಿರ್ಲಕ್ಷ್ಯ. ವರದಿ ಮಶೀಂ ಶರೀಫ್. ನಮಸ್ಕಾರ, ನನ್ನ ಹೆಸರು ಚಂದ್ರಗೌಡ ಅಂತೇಳಿ ಶಿಕ್ಷಕನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಕಳೆದ 12 ವರ್ಷಗಳಿಂದ ನಾನು ಈ ಒಂದು LS ಬಡಾವಣೆಯಲ್ಲಿ ವಾಸವಾಗಿದ್ದೀನಿ. ಇತ್ತೀಚೆಗೆ ಇಲ್ಲಿ ಬೈಪಾಸ್ ರಸ್ತೆಯಲ್ಲಿ APMC ಮುಂಭಾಗ ವಿಶ್ವಾಸ್ ಗ್ರ್ಯಾಂಡ್ ಹೋಟೆಲ್ಲು ಪ್ರಾರಂಭ ಆದ ನಂತರ ನಮ್ಮಲ್ಲಿ ತುಂಬ ಸಮಸ್ಯೆಗಳು ಪ್ರಾರಂಭ ಆಗಿದೆ. ಅದರ ಜೊತೆಗೆ ಅವ್ರದ್ದೇ ಆದಂಥ ಇನ್ನೊಂದು ವಿಶ್ವಾಸ್ ಹೋಟ್ಲು ಮತ್ತು ಮಲೆಮಹದೇಶ್ವರ ಸರ್ವಿಸ್ ಸ್ಟೇಷನ್ ಅವರು ಇವರೆಲ್ಲರೂ ಕೂಡ ತ್ಯಾಜ್ಯ ನೀರನ್ನು, ಅವರ ಒಂದು ಗಲೀಜಾದಂಥ ನೀರನ್ನು ನಮ್ಮ ಬಡಾವಣೆಯ ತೆರೆದ ಚರಂಡಿಗಳಿಗೆ ಅನಧಿಕೃತವಾಗಿ ಬಿಟ್ಟಿದ್ದಾರೆ. ಇದರಿಂದ ನಮ್ಮ ಬಡಾವಣೆಯ ಪರಿಸರ ತುಂಬ ಮಾಲಿನ್ಯ ಆಗಿದೆ, ದುರ್ನಾತ ಹೊಡಿತಾ ಇದೆ, ವಾಸ ಮಾಡಲಿಕ್ಕೆ ಆಗ್ತಾ ಇಲ್ಲ, ಸೊಳ್ಳೆ ನೊಣಗಳು ತುಂಬಿಕೊಳ್ತಾ ಇದೆ. ಇದರಿಂದಾಗಿ ನಮ್ಮ ಬಡಾವಣೆಯ ಮಕ್ಕಳಿಗೆ ರೋಗ ರುಜಿನಗಳು ತುಂಬ ಹೆಚ್ಚಾಗಿದೆ. ಈ ಬಗ್ಗೆ ನಾನು ಖುದ್ದಾಗಿ ಮಾನಸ ಮೇಡಮನ್ನು ಭೇಟಿ ಮಾಡಿ, ಮೇಡಮ್ ಈ ಥರ ಸಮಸ್ಯೆ ಆಗ್ತಾ ಇದೆ, ದಯಮಾಡಿ ತಮ್ಮಿಂದ ಯಾವುದಾದ್ರು ಪರಿಹಾರ ಆಗಬೇಕು ನೋಡಿ, ಅದರ ಬಗ್ಗೆ ಕ್ರಮ ಕೈಗೊಳ್ಳಿ ಅಂದ್ಬಿಟ್ಟು ಹಲವಾರು ಬಾರಿ ಅವ್ರಿಗೆ ಮನವಿ ಮಾಡಿಕೊಂಡಿದ್ದೀನಿ. ಆದರೂ ಕೂಡ ಇದುವರೆಗೆ ಯಾವುದೇ ರೀತಿಯ ಕ್ರಮವನ್ನು ಜರುಗಿಸಿಲ್ಲ. ನಾನು ಅದರ ಜೊತೆಗೆ ವಿಶ್ವಾಸ್ ಗ್ರ್ಯಾಂಡ್ನ ಮಾಲೀಕರಾದಂಥ ಮಹೇಶನನ್ನು ಕೂಡ ನಮ್ಮ ಬಡಾವಣೆಯ ಮುಖ್ಯಸ್ಥರುಗಳ ಜೊತೆಗೆ ಭೇಟಿಯಾಗಿ ಮಾತಾಡಿದ್ದೀವಿ. ಆಯಿತು ಸರ್, ನಾನು ಅದನ್ನು ಕೊಳಚೆ ನೀರನ್ನು ಬಿಡಲ್ಲ ಅಂತ ಹೇಳಿದ್ದ, ಆದರೂ ಕೂಡ ಈಗ ಬಿಡ್ತಾ ಇದ್ದಾರೆ. ಜೊತೆಗೆ ಆ ಕೊಳಚೆ ನೀರನ್ನು ಸಾಗಲಿಕ್ಕೆ ಪೈಪನ್ನು ನಮ್ಮ ರಸ್ತೆಗೆ ಅಳವಡಿಸಿದ್ರು. ಆ ರಸ್ತೆ ಕೂಡ ಪೈಪು ಕೂಡ ಮುರಿದೋಗಿ ನಮಗೆ ಸಂಚಾರಕ್ಕೆ ತುಂಬ ಅಡಚಣೆ ಆಗ್ತಾ ಇದೆ. ಈ ಒಂದು ಸಮಸ್ಯೆ ನಮಗೆ ತುಂಬ ಅತಿರೇಕಕ್ಕೆ ಹೋಗ್ತಾ ಇದೆ. ದಯಮಾಡಿ ಸಂಬಂಧಪಟ್ಟಂಥ ಅಧಿಕಾರಿಗಳು ಈ ಒಂದು ಸಮಸ್ಯೆಗೆ ಬೇಗ ನಮಗೆ ಪರಿಹಾರ ಕೊಟ್ಟರೆ ನಾವು ನೆಮ್ಮದಿಯಾಗಿ ಜೀವನ ಮಾಡ್ತೀವಿ. ಇಲ್ಲ ಅಂತಂದರೆ ಈ ಬಡಾವಣೆಯಲ್ಲಿ ವಾಸ ಮಾಡಲಿಕ್ಕೆ ನಮಗೆ ತುಂಬ ತೊಂದರೆ ಆಗ್ತಾ ಇದೆ ಅಂತೇಳಿ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ನಾನು ಕೈ ಮುಗಿದು ಬೇಡ್ಕೊಳ್ತೀನಿ. ಚಾಮರಾಜನಗರದ ಜಿಲ್ಲೆಯಲ್ಲಿ ಆದಷ್ಟು ಬೇಗ ಬರ ಅಧ್ಯಯನ ಮಾಡಿ ಸರ್ಕಾರಕ್ಕೆ ವರದಿ ಸಲ್ಲಿಕೆ ನೂತನ ಜಿಲ್ಲಾ ಉಸ್ತುವಾರಿ ಸಚಿವ ಸಿ ಪುಟ್ಟರಂಗಶೆಟ್ಟಿ ಅವರು ಹೇಳಿದರು. ಜಿಲ್ಲೆಯಲ್ಲಿ ಆದಷ್ಟು ಬೇಗ ಬರ ಅಧ್ಯಯನ ಮಾಡಿ ಸರ್ಕಾರಕ್ಕೆ ವರದಿ ಸಲ್ಲಿಕೆ ಸಚಿವ ಸಿ ಪುಟ್ಟರಂಗಶೆಟ್ಟಿ ಹೇಳಿಕೆ. ಜಿಲ್ಲಾ ಉಸ್ತುವಾರಿ ಸಚಿವರಿಂದ ವಿವಿಧ ಗ್ರಾಮಗಳಲ್ಲಿ ಬರ ಅಧ್ಯಯನ, ಬರ ವೀಕ್ಷಣೆ ದಾರಿ ಉದ್ದಕ್ಕೂ ಹಾರ ಹಾಕುವ ಮೂಲಕ ಸ್ವಾಗತ. ಚಾಮರಾಜನಗರ ಜಿಲ್ಲೆಯಲ್ಲಿ 3-4 ದಿನಗಳಲ್ಲಿ ಬರ ಅಧ್ಯಯನ ಮಾಡಿ ಸರ್ಕಾರಕ್ಕೆ ವರದಿ ಸಲ್ಲಿಸಲಾಗುತ್ತದೆ ಎಂದು ನೂತನ ಜಿಲ್ಲಾ ಉಸ್ತುವಾರಿ ಸಚಿವ ಸಿ ಪುಟ್ಟರಂಗಶೆಟ್ಟಿ ಹೇಳಿದರು. ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ನೂತನ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಸಚಿವರೊಂದಿಗೆ ಸಭೆ ನಡೆಸಿ ತಮ್ಮ ಜಿಲ್ಲೆಯಲ್ಲಿ ಅಧಿಕಾರಿಗಳೊಂದಿಗೆ ಕಡ್ಡಾಯವಾಗಿ ಜಿಲ್ಲಾ ಪ್ರವಾಸ ಕೈಗೊಂಡು ಅತಿವೃಷ್ಟಿ ಹಾಗೂ ಬರ ಪರಿಶೀಲಿಸಿ ಆದಷ್ಟು ಬೇಗ ವರದಿಯನ್ನು ಸಲ್ಲಿಸುವಂತೆ ಸೂಚಿಸಿದ್ದಾರೆ. ಅದರಂತೆ ಜಿಲ್ಲೆಯಲ್ಲಿ 3-4 ದಿನಗಳಲ್ಲಿ ಬರ ಅಧ್ಯಯನ ನಡೆಸಿ ಸರ್ಕಾರಕ್ಕೆ ಆದಷ್ಟು ಬೇಗ ವರದಿ ಸಲ್ಲಿಸಲಾಗುತ್ತದೆ ಎಂದರು. ಇಂದು ಗುಂಡ್ಲುಪೇಟೆ ವಿಧಾನಸಭಾ ಕ್ಷೇತ್ರದ ಹರವೆ, ಮಲಗೂರು, ನೆಟ್ರೆ, ಹಿರೇಬೇಗೂರು ಗ್ರಾಮಗಳಿಗೆ ಅಧಿಕಾರಿಗಳೊಂದಿಗೆ ಭೇಟಿ ನೀಡಿ ಪರಿಶೀಲಿಸಿ ಕೃಷಿ ಅಧಿಕಾರಿಗಳಿಗೆ ಪಟ್ಟಿ ಮಾಡುವಂತೆ ಸೂಚಿಸಿದರು. ಶಾಸಕ HM ಗಣೇಶ್ ಪ್ರಸಾದ್, ಕಾಡಾಧ್ಯಕ್ಷ P ಮರಿಸ್ವಾಮಿ, ಚೂಡಾಧ್ಯಕ್ಷ ಮಹಮ್ಮದ್ ಅಸ್ಗರ್, ಜಿಲ್ಲಾಧಿಕಾರಿ ಶ್ರೀರೂಪ, ಜಿಲ್ಲಾ ಪಂಚಾಯತ್ CO ಮನೋರೋಹತ್, ತಹಶೀಲ್ದಾರ್ ಗಿರಿಜಾ ಹಾಗೂ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಹಾಜರಿದ್ದರು. ವರದಿ ಹೊಮ್ಮ ನಂಜುಂಡ ನಾಯಕ್, ಪ್ರಜಾಪ್ರಭು TV. ಸಚಿವರಾದ ಬಳಿಕ ಫುಲ್ ಆಕ್ಟಿವ್ ಆಗ್ತಾ ಇದ್ದೀರಾ, ಜಿಲ್ಲಾ ಪ್ರವಾಸ ಕೈಗೊಂಡಿರಾ, ಎಲ್ಲಿ ಹೋಗ್ತಾ ಇದ್ದೀರಾ ಸರ್? ಏನೇ ಪ್ರವಾಸ ಪಟ್ಟಿ ಯಾವ ರೀತಿ? ನಾವು ಯಾವಾಗ ಪ್ರಮಾಣ ವಚನ ಆದಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ ಕರೆದು, ಈಗ ರಾಜ್ಯದಲ್ಲಿ ಒಂದು ಕಡೆ ಅತಿವೃಷ್ಟಿ ಇದೆ, ಒಂದು ಕಡೆ ಅನಾವೃಷ್ಟಿ ಇದೆ, ಎಲ್ಲೆಲ್ಲಿ ಬರ ಇದೆ ಆ ಕಡೆ ತಾವೆಲ್ಲ ಹೋಗಿ ತಮ್ಮ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಮತ್ತೆ ತಾವು ಏನು ಉಸ್ತುವಾರಿನ ವಹಿಸ್ಕೊಂಡಿದ್ದೀರಿ ಆ ಜಿಲ್ಲೆಗಳಲ್ಲಿ ಎಲ್ಲ ಪರಿಶೀಲನೆ ಮಾಡಿ, ಎಲ್ಲ ಅಧಿಕಾರಿಗಳ ಜೊತೆ ಹೋಗಿ ಎಲ್ಲ ಪರಿಶೀಲನೆ ಮಾಡಿ ಆದಷ್ಟು ಬೇಗನೆ 3-4 ದಿವಸದಲ್ಲಿ ನನಗೆ ವರದಿ ಕೊಡಬೇಕು. ನಾವು ಏನು ಮುಂದೆ ಕ್ರಮ ನಾವು ತಗೋಬೇಕಾಗ್ತದೆ. ಅದರ ಪ್ರಕಾರ ನಾನಿವತ್ತು ಗುಂಡ್ಲುಪೇಟೆ ಭಾಗದಲ್ಲಿ ಹರ್ವೆ, ಮಲೂರು, ಹಿರೇಬೇಗೂರು ಮತ್ತು ನಿಟ್ರೆ ಈ ಕಡೆ ಎಲ್ಲ ಹೋಗ್ತಾ ಇದ್ದೀನಿ. ಸರ್, ಈಗ ತಾವು ಮಂತ್ರಿ ಆಗಿದ್ದೀರಾ, ಈಗ ಆಲ್ರೆಡಿ ಸಾಕಷ್ಟು ಸಮಸ್ಯೆಗಳಿತ್ತು ಸರ್ ಈಗ ನಗರದಲ್ಲಿ, ಚಾಮರಾಜನಗರ, ಹಿಂದುಳಿದ ಜಿಲ್ಲೆ ಅಂತೇಳಿ. ಮಳೆ ಕೂಡ ಈಗ ಆಗಿಲ್ಲ, ಹಾಗಾಗಿ ಬರದ ಜಿಲ್ಲೆ ಅಂತ ಯಾವಾಗ ಘೋಷಣೆ ಆಗ್ಬೋದು ಅಂತ ಚಾಮರಾಜನಗರ? ನಾವೆಲ್ಲ ವರದಿ ಕೊಟ್ಟ ಮೇಲೆ ಡಿಕ್ಲೇರ್ ಆಗುತ್ತೆ, ನೋಡುವ ಏನು ಮಾಡ್ಬೇಕು ಹೇಗೆ. ಸರ್, ಯಾಕೆ ಸರ್ ತಡವಾಯ್ತು ಇಲ್ಲಿ ನಿಮ್ ಬರ ಅಧ್ಯಯನ? ನಿಮ್ ತಡ ಎಲ್ಲ ಆಯ್ತು, ಕ್ಯಾಬಿನೆಟ್ ಬಿಜೆಪಿ ಒಂದು ರೌಂಡ್ ಆಗ್ಲೇ ಮುಗಿಸ್ಬಿಟ್ಟಿದ್ದಾರೆ ಬರ ಅಧ್ಯಯನ. ಪಕ್ಷದವ್ರಿಗೆ ಕೆಲಸ ಇರೋದು, ನಮ್ಗೆ ಸ್ವಲ್ಪ ಕೆಲಸ ಜಾಸ್ತಿ. ಹಂಗಾಗಿ ಏನೇ ಕೆಲಸ ಇರಲಿ, ಜನಸಾಮಾನ್ಯರಿಗೆ ಸೇವೆ ಮಾಡೋದು ನಮ್ಮ ಆದ್ಯ ಕರ್ತವ್ಯ ಆಗಿರೋದ್ರಿಂದ ನಾವು ಆದಷ್ಟು ಬೇಗನೆ ಮಾಡ್ತೀವಿ. ಸರ್, ಕೋಲಾರ ಮತ್ತೆ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಸಚಿವ ಸ್ಥಾನ ಸಿಕ್ಕಿಲ್ಲ ಅಂತೇಳಿ ಈಗ ಬಂಗಾರಪೇಟೆ ಬಂದಾಗಿರುವಂಥದ್ದು, ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಿದೆ. ಈಗಾಗಲೇ ನೀವು ನೋಡಿದ್ರೆ ರಾತ್ರಿಯಿಂದ ನಮ್ಮ ನಾಯಕರು ಡೆಲ್ಲಿಯಿಂದ ಬಂದಿದ್ದಾರೆ. ವೇಣುಗೋಪಾಲ್ ಸುರ್ಜೇವಾಲ ಅವರು, ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲ ಒಟ್ಟುಗೂಡಿ ಅವ್ರಿಗೆ ಯಾವ ರೀತಿ ಅವ್ರಿಗೆ ಸಮಾಧಾನ ಮಾಡ್ತಾ ಇದ್ದಾರೆ. ಯಾಕೆ ಇಡೀ 31 ಜಿಲ್ಲೆಗೂ
ಒಂದೊಂದು ಜಿಲ್ಲೆಗೆ 4 ಜನ 3 ಜನ ಕೊಡೋಕ್ಕಾಗಲ್ಲ. ಒಂದೊಂದು ಜಿಲ್ಲೆಗೆ 3 4 ಕೊಟ್ಟಿರೋದ್ರಿಂದ ಎಲ್ಲ ಇದ್ದದೇ ಅದನ್ನೆಲ್ಲ ಸರಿ ಮಾಡ್ತಾರೆ. ಸರ್ ಖಾತೆ ಫೈನಲ್ ಯಾವಾಗ ಆಗುತ್ತೆ ಅಂತ? ಇವತ್ತು ನಾಳೆ ಆಗ್ತದೆ ಅಂತ ಅನ್ಕೊಂಡಿದ್ದೀನಿ. ತಮಗೆ ಆದ್ರೂ ಸರ್ ಯಾವ್ದಾರ ಖಾತೆ ಮೇಲೆ ಅರಣ್ಯ ಖಾತೆ ಇರ್ಬೋದೇನೋ, ಯಾವುದೇ ಕೊಟ್ಟರು ನಿಭಾಯಿಸ್ತೀನಿ ಅಂತ ಅನ್ನಲ್ಲ. ತಮ್ಮದು ಯಾವ್ದ್ರ ಮೇಲೆ ಅಂತ ಸರ್? ಹಂಗೇನು ಇಲ್ಲ. ನಾನು ಮೊದಲೇ ಹೇಳಿದ್ನಲ್ಲ, ಹೈಕಮಾಂಡ್ ಯಾವ ಖಾತೆ ಕೊಡುತ್ತಾ ಅದನ್ನು ನಿಭಾಯಿಸ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಸರ್ ನಿನ್ನೆ ಒಂದು ಆಡಿಯೋ ಲೀಕ್ ಆಗಿದೆ ಸರ್. ಆಡಿಯೋ ಲೀಕ್ ಅಲ್ಲಿ ನಿಮ್ಮ ಹೆಸರು ಪ್ರಸ್ತಾಪ ಆಗಿದೆ, ಏನ್ ಹೇಳ್ತೀರಾ ಸರ್ ಇದ್ರ ಬಗ್ಗೆ? ಯಾವುದು? ನಿನ್ನೆ ಒಂದು ಆರ್ ಬಿ ತಿಮ್ಮಾಪುರ ಮತ್ತೆ ನಂಜಯ್ಯನ ಮಟ್ಟು ಅವ್ರನ್ನೇ ಕೇಳ್ಬಿಟ್ರೆ ಕೆಟ್ಟಿಗೆ ದುಡ್ಡು ಎಲ್ಲಿಂದ ಬಂತು ಅಂತ ಮತ್ತೆ ಹೇಳಿದಾರಲ್ಲ ಸರ್ ಅವರು. ಅವ್ರು ಹೇಳ್ತಾರೆ ಎಲ್ಲ ಬೇರೆ ಬೇರೆ ಥರ ಅನ್ಬೇಕಾಯ್ತದಪ್ಪ. ನಾನು ಸಣ್ಣಕ್ಕೆ ಹೋಗಲ್ಲ, ಬಟ್ ಅವ್ರನ್ನೇ ಕೇಳ್ಬಿಡ್ಯಾಗಂತ ಪುಟ್ಟ ಕೆಟ್ಟರು ಎಲ್ಲಿ ಊತಾಕಿದ್ರು ಅಂತ. ಮತ್ತೆ ಹಿಂದೆ ಅವರು ಅವರ ಆಡಳಿತದಲ್ಲಿ ಭ್ರಷ್ಟಾಚಾರ ಆಗಿತ್ತು, ಮತ್ತೆ ಹಣ ಇಸ್ಕೊಂಡಿದ್ರು, ಅಂತವ್ರಿಗೆ ಯಾಕೆ ಕೊಟ್ಟಿದ್ದಾರೆ ಅಂತ ಅಂದರೆಲ್ಲ ಪರಿಶೀಲನೆ ಆಗಿದೆ. ನನ್ನ ಹೆಸರಿಲ್ಲ ಅಂತೆಲ್ಲ ವಜಾ ಆಗಿದೆ. ಹಂಗೇನಾದ್ರೆಲ್ಲ ಕೇಸ್ ಹಾಕ್ತೀನಿ ಹೈಕೋರ್ಟ್ನಲ್ಲಿ. ಮೊಕದ್ದಮೆ ಹೂಡ್ತೀರಿ ಸರ್? ಅದನ್ನ ಗೊತ್ತಾದ್ರೆ ಖಂಡಿತ ಅದನ್ನ ರಾತ್ರಿಯಿಂದನೇ ಅದನ್ನ ಸರ್ಚ್ ಮಾಡಕ್ ನೋಡಿದ್ದೀನಿ. ಯಾರ ಹತ್ರ ಹೇಳ್ತಾ ಇದ್ದಾನೆ, ಅವ್ನಿಗೆ ಏನು ಗೊತ್ತಾ ಮಾಹಿತಿ ನಡೆದ ಲೋಕಾಯುಕ್ತಲ್ಲಿ. ನಾನು ಅಲ್ಲಿವೇ ಇಲ್ಲ, ಅವ್ರದ್ದೇನು ಇಲ್ಲ ಅಂತ ಹೇಳಿದೆ, ಕೋರ್ಟೇ ತೀರ್ಮಾನ ಆಗಿದೆ. ಹಾಗಾಗಿ ಅದನ್ನ ನೋಡ್ತೀನಿ. ಓಕೆ ಸರ್, ಥ್ಯಾಂಕ್ ಯು. ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ನೆಲ್ಲಿಹಂಕಲು ಗ್ರಾಮ ಪಂಚಾಯಿತಿಯಲ್ಲಿ ಗಾಂಧಿ ರಾಷ್ಟ್ರೀಯ ಗ್ರಾಮೀಣೋದ್ಯೋಗ ಖಾತರಿ ಯೋಜನೆ ಅನುಷ್ಠಾನಗೊಂಡ ಕಾಮಗಾರಿಗಳ ಸಾಮಾಜಿಕ ಲೆಕ್ಕ ಪರಿಶೋಧನಾ ಗ್ರಾಮಸಭೆ. ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ನೆಲ್ಲಿಹಂಕಲು ಗ್ರಾಮ ಪಂಚಾಯಿತಿಯಲ್ಲಿ ಕಳೆದ ಅಧಿಕಾರಿಗಳ ಗೈರು ಹಾಜರಿಯಿಂದ ಮುಂದೂಲ್ಪಟ್ಟಿದ್ದ 2025-26ನೇ ಸಾಲಿನ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯ 15 ಹಣಕಾಸು ಆಯೋಗ ಹಾಗೂ 4ನೇ ರಾಜ್ಯ ಹಣಕಾಸು ಆಯೋಗದಡಿ ಅನುಷ್ಠಾನಗೊಂಡ ಕಾಮಗಾರಿಗಳ ಸಾಮಾಜಿಕ ಲೆಕ್ಕ ಪರಿಶೋಧನಾ ಗ್ರಾಮಸಭೆಯು ಗುರುವಾರ ಯಶಸ್ವಿಯಾಗಿ ನಡೆಯಿತು. ಕಾರ್ಮಿಕ ನಿರೀಕ್ಷಕರಾದ ನಾಗೇಶ್ ಆರ್ ಗೈರು ಹಾಜರಾದ ಹಿನ್ನೆಲೆಯಲ್ಲಿ ಗ್ರಾಮದ ಹಿರಿಯರು ಮುನಿಸ್ವಾಮಿ ಅಧ್ಯಕ್ಷತೆ ವಹಿಸಿ ಸಭೆಗೆ ಚಾಲನೆ ನೀಡಿದರು. ಸಾಮಾಜಿಕ ಲೆಕ್ಕ ಪರಿಶೋಧನಾ ತಾಲೂಕು ಸಂಪನ್ಮೂಲ ವ್ಯಕ್ತಿ ರಮೇಶ್ ಕೆಎಂ ಅವರು 2025-26ನೇ ಸಾಲಿನ ಸಾಮಾಜಿಕ ಲೆಕ್ಕ ಪರಿಶೋಧನಾ ವರದಿಯನ್ನು ಮಂಡಿಸಿದರು. ಬಳಿಕ ಮಾತನಾಡಿದ ತಾಲೂಕು ಪಂಚಾಯಿತಿ ಗ್ರಾಮ ಪಂಚಾಯಿತಿ ಆಡಳಿತಾಧಿಕಾರಿ ಪ್ರಕಾಶ್ ಎಂಆರ್, ಗ್ರಾಮಾಭಿವೃದ್ಧಿಗೆ ಸಾರ್ವಜನಿಕರ ಸಹಭಾಗಿತ್ವ ಅಗತ್ಯವಾಗಿದ್ದು, ಸರ್ಕಾರದಿಂದ ವಿವಿಧ ಯೋಜನೆಯಡಿ ಲಭ್ಯವಿರುವ ಸೌಲಭ್ಯಗಳನ್ನು ಬಳಸಿಕೊಂಡು ಗ್ರಾಮೀಣ ಅಭಿವೃದ್ಧಿಯಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುವಂತೆ ಕರೆ ನೀಡಿದರು. ಗ್ರಾಮಸಭೆಯಲ್ಲಿ 2025-26 ಸಾಲಿನಲ್ಲಿ ಗ್ರಾಮ ಪಂಚಾಯಿತಿಯ ತೋಟಗಾರಿಕೆ ಇಲಾಖೆ ಹಾಗೂ ಗ್ರಾಮೀಣಾಭಿವೃದ್ಧಿ ಇಲಾಖೆ ಮೂಲಕ ಒಟ್ಟು 60 ಕಾಮಗಾರಿಗಳನ್ನು 59.54 ಲಕ್ಷ ವೆಚ್ಚದಲ್ಲಿ ಅನುಷ್ಠಾನಗೊಳಿಸಲಾಗಿದ್ದು 9,034 ಮಾನವ ದಿನಗಳು ಸೃಷ್ಟಿಯಾಗಿರುವ ಮಾಹಿತಿಯನ್ನು ನೀಡಲಾಯಿತು. ಕಾರ್ಯಕ್ರಮದ ಸಹಾಯಕ ನಿರ್ದೇಶಕ ಈಶ್ವರ್ ಎಲ್, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಪವಿತ್ರ ಬಣಕಾರ್, ಕಾರ್ಯದರ್ಶಿ ಶಾಂತಪ್ಪ ಟಿ, ತಾಂತ್ರಿಕ ಸಂಯೋಜಕ ಕಾರ್ತಿಕ್ ಜಿಎನ್, ತಾಂತ್ರಿಕ ಸಂಯೋಜಕಿ ಉಷಾ ಬಿಎಂ, ಸಹಾಯಕ ತೋಟಗಾರಿಕೆ ಅಧಿಕಾರಿ ಶ್ರೀನಿವಾಸ್, ತಾಂತ್ರಿಕ ಸಹಾಯಕ ಶರತ್ ಬಾಬು ವಿಆರ್, ಆಶಾ ಮತ್ತು ಅಂಗನವಾಡಿ ಕಾರ್ಯಕರ್ತರು, ಸ್ತ್ರೀ ಶಕ್ತಿ ಸಂಘದ ಸದಸ್ಯರು, ಎಸ್ಡಿಎಂಸಿ ಪದಾಧಿಕಾರಿಗಳು, ನರೇಗಾ ಕೂಲಿಕಾರರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ವರದಿ ದೇವರಾಜ ಕೆ, ನೆಲ್ಲಿಹಂಕಲು, ದಾವಣಗೆರೆ. ಸಾರ್ವಜನಿಕವಾಗಿ ಗೊತ್ತಾಗಬೇಕು, ಆ ಒಂದು ಉದ್ದೇಶದಿಂದ ನಾವು ಗ್ರಾಮ ಸಭೆಯನ್ನು ಕರೆದಿರ್ತೀವಿ. ಇದರಲ್ಲಿ ಮುಖ್ಯವಾಗಿ ನಾವು 3 ಯೋಜನೆಗಳನ್ನ ಸಾಮಾಜಿಕ ಪರಿಶೀಲನೆ ಕೈಗೊಂಡಿದ್ವಿ. ಅದು ಮೊದಲನೇದು ನರೇಗಾ ಯೋಜನೆ, ಎರಡನೇದು 15 ಹಣಕಾಸು, ಮೂರನೇದು 4ನೇ ರಾಜ್ಯ ಹಣಕಾಸು ಆಯೋಗ ಅಂತೇಳಿ. ಅಂದ್ರೆ ಇದು ತಾಲೂಕ್ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿ ಅನುದಾನದಾಗಿರ್ತದೆ. ಈ 3 ಯೋಜನೆಗಳ ಅವಧಿ ಬಂದ್ಬಿಟ್ಟು ಕಳೆದ ವರ್ಷದಿಂದ ಅಂದ್ರೆ 2025-26 ಸಾಲಿನ 1/4/2025ರಿಂದ 31/3/2026 ಈ ಒಂದು ಆರ್ಥಿಕ ವರ್ಷದಲ್ಲಿ ನರೇಗಾ 15 ಹಣಕಾಸು ಮತ್ತು 4ನೇ ರಾಜ್ಯ ಹಣಕಾಸು ಸಂಬಂಧಪಟ್ಟಂತೆ ನಿಮ್ಮ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಏನ್ ಕಾಮಗಾರಿ ಆಗಿದೆ, ಅದಕ್ಕೆ ಎಷ್ಟೆಷ್ಟು ಹಣ ಖರ್ಚಾಗಿದೆ ಅಂತಕ್ಕಂಥದ್ದು ಸಂಪೂರ್ಣವಾಗಿ ಆ ಒಂದು ಯೋಜನೆ ವರದಿಯನ್ನು ಮಂಡನೆ ಮಾಡ್ತೀವಿ. ಅದಕ್ಕೆ ಸಂಬಂಧಪಟ್ಟಂತೆ ನಿಮ್ಗೆ ಯಾವುದೇ ರೀತಿ ದೂರ ಇದ್ದಲ್ಲಿ ನಮ್ಗೆ ತಿಳಿಸಿದ್ರೆ ಅದನ್ನ ನಾವು ವರದಿ ಮತ್ತು ನಡವಳಿಕೆ ದಾಖಲಿಸಿ ಮುಂದಿನ ಒಂದು ಕ್ರಮಕ್ಕೆ ಬರ್ತೀವಿ. ಇಷ್ಟು ನಮಗೆ ಸಾಮಾಜಿಕ ಪರಿಶೋಧನಾ ಮತ್ತು ನಿಮಗೆ ಮಾಹಿತಿ ಸಂಬಂಧಪಟ್ಟಂತೆ. ಇನ್ನು ಅದಕ್ಕಿಂತ ಮುಂಚೆ ಅಂದ್ರೆ ವರದಿ ಮಂಡನೆ ಮಾಡಲಿಕ್ಕೆ ನಮಗೆ ಮಾಹಿತಿಯನ್ನು ಕೊಡ್ತೀವಿ. ಈಗ ಹೊಸದಾಗಿ ಒಂದು ಯೋಜನೆ ಜಾರಿಗೆ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಬಿಬಿಜಿ ರಾಮ್ಜಿ ವಿಕಸಿತ ಭಾರತ ಉದ್ಯೋಗ ಮತ್ತು ಜೀವನೋಪಾಯ ಖಾತ್ರಿ ಅಭಿಯಾನ 2026. ಮುಂಚೆ ನಮಗೆ ನರೇಗಾ ಯೋಜನೆ ಇತ್ತು, ಅದು 2006, ಇದು 2026. ಅಂದ್ರೆ 20 ವರ್ಷಗಳ ನಂತರ ಈ ಒಂದು ಯೋಜನೆ ಬದಲಾವಣೆ ತಂದರೆ. ಯಾಕೆ ತಂದ್ರೆ ಅಂದ್ರೆ ಇದರ ಗುರಿ 2047. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದು 100 ವರ್ಷಗಳಾಗುತ್ತೆ 2047 ಇಸ್ವಿಗೆ. ಆ ಒಂದು ಹಂತಕ್ಕೆ ತಲುಪೋದ್ರೊಳಗೆ ನಮ್ಮ ಭಾರತ ಸಂಪೂರ್ಣವಾಗಿ ಅಭಿವೃದ್ಧಿ ಆಗುತ್ತೆ. ನಿಮಗೆ ಅವತ್ತಿನ ದಿವಸ ಕೂಲಿ ಬರ್ತದೆ, ಬೇರೆ ಹಾಕಕ್ಕೆ ಬರೋದೇ ಇಲ್ಲ. ನಾವು ನಿಮ್ಮ ಅಕೌಂಟ್ ಕೇಳಲ್ಲ, ಏನು ಕೇಳಲ್ಲ. ಒಂದು ನಿಮ್ಮ ಫೇಸ್ ಅಥೆಂಟಿಕೇಶನ್ ತಗೊಂಡು 2 ಸತಿ ತೊಗೊತೀವಿ. ಫಸ್ಟಿಗೆ ಬೆಳಿಗ್ಗೆ ಬಂದಾಗ ಒಂದು ಸತಿ, ಕೆಲಸ ಮಾಡಿದ್ರೆ 4 ಗಂಟೆ ಆಗಿ ಇನ್ನೊಂದು ಸತಿ ತೊಗೊತೀವಿ. ಅವೆರಡು ಓಕೆ ಅಂದ್ರೆ ನಿಮ್ಮಲ್ಲಿ 382 ರೂಪಾಯಿ ದುಡ್ಡು ಬಿತ್ತು ಅಂತೇಳಿ
ಮತ್ತೆ ಹಂಗಂತೇಳಿ ಬರೀ ಹಂಗೆ ತಗೊಳಂಗಿಲ್ಲ, ಕೆಲಸನೂ ಇರಬೇಕು. ಬರೀ ನಮ್ಮ ಮುಖ ಕೊಟ್ಟು ಕೆಲ್ಸ ಇಲ್ಲ ಅಂತಂದ್ರೆ ಅದು ಬರಲ್ಲ, ಅದು ಮನೆಗೆ ಅನ್ನೋದು. ಆಮೇಲೆ ನಮಗೆ 7 ದಿವಸ ಆದ್ಮೇಲೆ 4 ದಿವಸ 5 ದಿವಸದಲ್ಲಿ ನಿಮ್ಮ ಅಕೌಂಟಿಗೆ ದುಡ್ಡು ಬರುತ್ತೆ. ಹೆಸರು ಮೂಲಕ ನಿಮಗೆ ಹೇಗೆ ಗೃಹಲಕ್ಷ್ಮಿ ದುಡ್ಡು ಬರುತ್ತಲ್ಲ, ಸೇಮ್ ದುಡ್ಡು ಸೇಮ್ ಪ್ರೊಸೆಸ್ ನಿಮಗೆ ಬರುತ್ತೆ. DBT ಮೂಲಕ ನಿಮ್ಮ ಅಕೌಂಟಿಗೆ ಬರುತ್ತೆ. ಯಾವ್ದು ಆಗಲ್ಲ ಅಂತ ಕಡೆ ಹಿಂಗು ಬುಟ್ಟಿ ಮಾಡ್ಕೊಡಿ, ಅದಕ್ಕೂ ಪ್ರಾವಿಷನ್ ಇದೆ. ಆಮೇಲೆ ಬೋರ್ವೆಲ್ ರೀಚಾರ್ಜ್ ಫಿಕ್ಸ್ ಇದೆ, ಅದು 26,000 ರೂಪಾಯಿ ಇದೆ. ಅದ್ರದ್ದು ಏನಾಗಿದೆ ಅಂತಂದ್ರೆ NREGಯಲ್ಲಿ ಎಂತ ಅದನ್ನೇ ಕಂಟಿನ್ಯೂ ಮಾಡ್ತೀವಿ ಅಂದಿದ್ದಾರೆ. ಇನ್ನು ಅದ್ರ ಬಗ್ಗೆ ಸ್ಪಷ್ಟವಾಗಿ ನಮಗಿನ್ನೂ ಇದು ಬಂದಿಲ್ಲ, ಏನ್ ರೇಟ್ ಅಂತ ಹೇಳಿ ಪೋರ್ಟಲ್ ಇರ್ಬೇಕಷ್ಟೇ. ತೋಟಗಾರಿಕೆಯಲ್ಲಿ ನಿಮಗೆ ಅಡಿಕೆ ಕೊಡ್ತಾರೆ, ತೆಂಗಿದೆ, ಬಾಳೆ ಬೀಸಲ್ಲ, ಬಾಳೆ ಪಪ್ಪಾಯ ಹೊರತುಪಡಿಸಿ ದೀರ್ಘಾವಧಿ ಬೆಳೆಗೆ ಎಲ್ಲ ಕೊಡ್ತಾರೆ. ಆಟೋಮೆಟಿಕಲಿ ಬೀಳ್ತಾರೆ. ಬುಡಸಾಗರದಲ್ಲಿ 1000 ಎಷ್ಟು ಮೈನಸ್ ಇರೋದು 1082 ಮಾನವ ದಿನಗಳಾಗಿದೆ. ನಿನ್ನೆ ಅವ್ರ ಅಕೌಂಟ್ 2,65,000 ರೂಪಾಯಿ ಸಪ್ಲೈ ಬಿಲ್ ಬಿದ್ದಿದೆ. ಅವನು ಆ ಪಂಚಾಯಿತಿಯವರು ಬೇಕಾದ್ರೆ ಚಾರಿಟಿ ಬೇಕಾದ್ರು 5 ಲಕ್ಷ ಚಾರಿಟಿ ಮಾಡ್ಬೋದು. ಹಂಗಾಗಿ ನಿಮ್ಮಲ್ಲಿ ಕೂಲಿ ಮಾತ್ರ ಸೃಜನೆ ಆದರೆ ನಿಮ್ಮ ಪಂಚಾಯಿತಿಗೆ ಏನ್ ಬೇಕು ನೀವು ಕೆಲಸಗಳು ಮಾಡ್ಕೊಂಡು ಮುಂಚೆ ರಿಸ್ಟ್ರಿಕ್ಷನ್ ಇಲ್ಲ ಈಗ. ಆಮೇಲೆ ನಾವು ಆಕ್ಷನ್ ಪ್ಲಾನ್ ಮಾಡ್ತಾ ಇದ್ದೀವಿ. ನಾವು PDO ನಿನ್ನೆ ಡೈರೆಕ್ಷನ್ ಕೊಟ್ಟಿದ್ದೀವಿ. ನಿಮ್ಮ ಪಂಚಾಯಿತಿಗೆ ವ್ಯಾಪ್ತಿಗೆ ಬರ್ತಕ್ಕಂತಹ ಎಲ್ಲಾ ಕಾಮಗಾರಿಗಳು ಸೇರಿಸಿ ಅಂತ ಹೇಳಿ 1 ವರ್ಷಕ್ಕೆ. ಇದು ಯಾಕಂತ ಯುಕ್ತದಾರ ಅಂತ ಇದೆ, ಅದು ಒಂದ್ಸತಿ ಲಾಕ್ ಆಯ್ತು ಅಂತಂದ್ರೆ ನೀವು ಯಾವುದೇ ಕಾಮಗಾರಿಗಳನ್ನ ಸೇರ್ಸಕ್ ಬರಲ್ಲ. ಆಮೇಲೆ ಬಂದ್ಬೇಡಿ ನಂದೊಂದು ಸೇರಿಸ್ಬೇಕಾಯ್ತು, ಅಡಿಕೆ ತೋಟ ನಂದೊಂದು ಚರಂಡಿ ಸೇರಿಸ್ಬೇಕಾಯ್ತು, ಯಾವುದು ನಡೆಯೋದಿಲ್ಲ. ಇನ್ನ 4 ರಿಂದ 5 ದಿವಸ ಟೈಮ್ ಕೊಟ್ಟಿದ್ದಾರೆ. ನಮ್ಮ PDO ಡೈರೆಕ್ಷನ್ ಕೊಟ್ಟಿದ್ದೀವಿ, TI ಕೊಟ್ಟಿದ್ದೀವಿ. ನಿನ್ನೆ ದಿವಸ ಅವರು ಇನ್ನು 3 ದಿವಸದಲ್ಲಿ ಯುಕ್ತದಾರದಲ್ಲಿ ನಿಮ್ಮ ಪಂಚಾಯಿತಿ 1 ವರ್ಷಕ್ಕೆ ಏನ್ ಕೆಲಸ ಮಾಡ್ಬೋದು, ಆಕ್ಟಿವ್ ಲೇಬರ್ ತಕ್ಕಂತೆ ಆಕ್ಷನ್ ಪ್ಲಾನ್ ಮಾಡಿ ಅಂತ ಹೇಳಿದ್ವಿ. ನಾವು ಇಷ್ಟೇ ಮಾಡಿ ಅಂತ ಅವ್ರ ರಿಸ್ಟ್ರಿಕ್ಷನ್ ಇಲ್ಲ. 4 ದಿನ ಟೈಮ್ ಕೊಟ್ಟಿದ್ದೀವಿ. ನಾಳೆ 2 ದಿನ ನಾವು 1 ತಿಂಗಳು ಟೈಮ್ ಕೊಟ್ಟಿದ್ದೀವಿ. ನಾನು ನಿಮ್ಮ ವ್ಯಾಪ್ತಿಗೆ ಬರ್ತಕ್ಕಂಥ ಶಾಲಾ ಹೊಸ ಕಟ್ಟಡ ಇರ್ಬೋದು, ಅಂಗನವಾಡಿ ಇರ್ಬೋದು, ಯಾವುದೇ ಕಾಂಪೌಂಡ್ ಏನಿದ್ರು ಸೇರಿಸಿ ಅಂತ ಹೇಳಿದೀವಿ. ಇನ್ನು 2-3 ದಿವಸದಲ್ಲಿ ಸೇರಿಸ್ತಾರೆ. ಆ ನಂತರ ನೀವು ತಕ್ಷಣ ನೀವು ಕೆಲಸವನ್ನ ಪ್ರಾರಂಭ ಮಾಡ್ಬೋದು. ಆದ್ರೆ ಹೇಳಿದ ನಿಮಗೆ ಮಾನವ ದಿನಗಳ ಸೃಜನೆ ಆಗ್ಲೇಬೇಕು. ನಾ ಬಂದ್ಬಿಟ್ಟು ಏಕದಮ್ ಸರಣಿ ಮಾಡ್ತಿದ್ರೆ ಆಗಲ್ಲ. ನೀವೇಳ ಆಮೇಲೆ ಕಾಯ್ಬೇಕಾಗ್ತದೆ. ಮಾನವ ದಿನಗಳ ಸೃಜನೆ ಆಯ್ತು ಅಂದ್ರೆ ಆಟೋಮೆಟಿಕ್ ಆಗಿ ನಿಮ್ಮ ಅಕೌಂಟಿಗೆ ದುಡ್ಡು ಬೀಳ್ತದೆ. ಅದಕ್ಕೆ ತಕ್ಕಂತೆ ನೀವು ಸಿಮೆಂಟ್ ವರ್ಕು, ಶಾಲಾ ರಿಪೇರಿನೋ ಏನ್ ಬೇಕಾದ್ರೂ ಮಾಡ್ಕೊಬೋದು. ಅವ್ರು ಇವ್ರಿಗೆ ಕೇಳೋ ಪರಿಸ್ಥಿತಿ ಇಲ್ಲ. ನೀವು ಅಡಿಕೆ ಗಿಡ ಹಾಕೊಳ್ಳಿ, ಪ್ರಾವಿಷನ್ ಇದೆ, ಅದು ಮಾನವ ದಿನ ಜಾಸ್ತಿ ಆಗುತ್ತೆ. ಕೃಷಿ ಹೊಂಡ ಮಾಡ್ಕೊಳ್ಳಿ, ಮಾನವ ದಿನ ಜಾಸ್ತಿ ಆಗುತ್ತೆ. ನೀವು ಎಷ್ಟು ಮಾನವ ದಿನ ಕ್ರಿಯೇಟ್ ಮಾಡ್ತೀರೋ ಅಷ್ಟು ನೀವು ಊರನ್ನ ಇಂಪ್ರೂವ್ ಮಾಡ್ಬೋದು. ಇದು VPG ರಾಂಜ. ಮತ್ತೆ ಇನ್ನೇನ್ ಪ್ರೋಸೆಸ್ ಇದೆಯಲ್ಲ, ಟೆಕ್ನಿಕಲ್ ಸ್ಯಾಂಕ್ಷನ್, ಅಡ್ಮಿನಿಸ್ಟ್ರೇಟಿವ್ ಸ್ಯಾಂಕ್ಷನ್, ಆಮೇಲೆ ಈ ಗ್ರಾಮ ಸಭೆ ಇವೆಲ್ಲ ಸೇಮ್ ಇದೆ. ಇದರಲ್ಲಿ 125 ದಿವಸ 60 ದಿವಸ ರೆಸ್ಟ್ ಪೀರಿಯಡ್ ಕೊಟ್ಟಿದ್ದಾರೆ. ದುಡ್ಡು ನಿಮ್ಮ ಪಂಚಾಯತಿಗೆ ಅಡ್ವಾನ್ಸ್ ಬಂದು ಇದೆ. ನೀವು ಕೆಲಸ ಮಾಡಿಬಿಟ್ಟು ದುಡ್ಡನ್ನ ನಿಮ್ಮ NMMS ಅಂತೇಳಿ ಮುಂಚೆ ಏನಾಗೋದು ಲೇಬರ್ ಇಂದಲೇ ಕೆಲಸ ಮಾಡಿಸ್ಬೇಕು. ಅದಕ್ಕೆ ಅದೇ ಲೇಬರ್, ಅದಕ್ಕೆ ಹೇಳ್ತಾರೆ ಮಾನವ ದಿನ ಲೇಬರ್. ಈಗ ಸಿಸ್ಟಮ್ ಹೆಂಗಿದೆ ಅಂತಂದ್ರೆ ಇಷ್ಟು ದಿವಸ ಗುಂಪಲ್ಲಿ 10 ಜನ, ನಿಮ್ಮಣ್ಣ ಬೊಮ್ಮಣ್ಣ ಯಾರು ಅಂತ ಗೊತ್ತಾಗ್ತಾ ಇರಲಿಲ್ಲ. ಅಂತ ಇದರಲ್ಲಿ ನೀವು ಈಗ ಅದಾಗಿಲ್ಲ ಇದಾಗಿಲ್ಲ ಅಂತಂದ್ರೆ ಇದು ಅರ್ಥ ಇರಲ್ಲ. ಅದು ಬೇರೆ ರೀತಿ ವಂಚನೆ ಮಾಡ್ಬೇಕಾಗತ್ತೆ. 5 ವರ್ಷ 1 ನಿಮಿಷ ನಾವು ಟೈಮ್ ಕೊಟ್ಟಿದ್ದೀವಿ ಮಾತಾಡಕ್ಕೆ. ನಾವು ಇದ್ದಾಗ ಮೆಂಬರ್ ಆದಾಗ ಏನ್ ಮಾಡಿದೆ ಅಂತ ಮುಖ್ಯ. ಮುಗಿದಾದ್ಮೇಲೆ ನಮಗೆ ಕೆಲಸ ಕೊಟ್ಟಿಲ್ಲ ಅಂತಂದ್ರೆ ಅದು ನಿಮ್ಮ ಇದು ನೀವೇ ಕೇಳ್ಕೊಂಡು ಹೋಗುತ್ತೆ. ಈ ಒಂದು ಸೋಷಿಯಲ್ ಆಡಿಟ್ ಅಲ್ಲಿ ಆ ಟೈಮಲ್ಲಿ ನೀವು ಏನೇ ಇದ್ರು ನೀವು ಮಾಡ್ಕೋಬೇಕಾಗ್ತದೆ. ಈ ಒಂದು ಚಾರಿಟಿ ಮಾಡ್ತಾರೆ, ಚಾರಿಟಿ ಎಲ್ಲ ಕಾಂಕ್ರೀಟ್ ಎಲ್ಲ ಆಗಿರ್ತದೆ. ಇವತ್ತು ಬಂದ್ಬಿಟ್ಟು ಸಿಮೆಂಟ್ ಒಂದು ಬಾಟ್ಲಿ ಕಡಿಮೆ ಹಾಕಿದೆ ಅಂದ್ರೆ ಏನ್ ಮಾಡ್ಬೇಕು? ಇವಾಗ ಹಾಕ್ತಾರ? ದಯವಿಟ್ಟು ಇದರಲ್ಲಿ ನಿಮಗೆ
ನಿಮ್ಮ ಪಾತ್ರ ಮುಖ್ಯ, ಜನಗಳ ಪಾತ್ರ ಮುಖ್ಯ. ನಾನು ಇವತ್ತಿರ್ತೀನಿ, ಇವತ್ತಿರ್ತಾರೆ, ನಾಳೆ ಹೋದ್ರೆ ಮುಗಿದ ಟೈಮ್ ನೀವು ಮರ್ತು ಬಿಡ್ತೀರಾ, ನಾನು ನಂದು ಮರಿತೀರಾ. ಇದ್ರೆ ಯಾರು ನೀವು ನಿಮ್ಮೂರ ಕೆಲಸ ನಿಮಗೆ ಜವಾಬ್ದಾರಿ ಇರಬೇಕು. ಫಸ್ಟ್ ಒಂದು ಅಂಗನವಾಡಿ ರಿಪೇರಿ ಅಂತ ಬರ್ತಾರೆ, ಒಂದು ಸ್ಕೂಲ್ ರಿಪೇರಿ ಬರ್ತಾರೆ, ಮಾಸ್ಟರ್ ಏನ್ ಮಾಡ್ತಾರೆ, ಅಂಗನವಾಡಿ ಟೀಚರ್ ಏನ್ ಮಾಡ್ತಾರೆ. ಎಲ್ಲರನ್ನು ಒಬ್ಬ 61 ಪಂಚಾಯತ್ಗೆ 2 ಇಂಜಿನಿಯರ್ ಬಂದು ಪ್ರತಿಯೊಂದು ನೋಡಕ್ಕಾಗಲ್ಲ. ನಾವು ಹೇಳ್ತಾರೆ ಎಲ್ಲ CDP ಆಗಿರ್ಬೋದು, BOC ಆಗಿರ್ಬೋದು, ಯಾರಿಗಾದ್ರೂ ಹೇಳ್ತೀವಿ, ನಿಮ್ಮ ಇಲಾಖೆಯಲ್ಲಿ ನೀವು ಜವಾಬ್ದಾರಿ ತಗೋಗಿ ಕೆಲಸ ಮಾಡಿಸ್ಕೊಳ್ಳಿ. ನಿಮ್ಗೆ ಅನುಮಾನ ಬಂತ ಎಸ್ಟಿಮೇಟ್ ಇಸ್ಕೊಳ್ಳಿ, ಯಾರು ಇದು ಮಾಡಲ್ಲ. ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಿರೇನಸಬಿ ಗ್ರಾಮದಲ್ಲಿ ನಡೆದ SDMC ಸಭೆ. ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಿರನಸಬಿ ಗ್ರಾಮದ ದಿನಾಂಕದಲ್ಲಿ 6/8/2026 SDMC ಸಭೆ ನಡೆಯಿತು. ನೂತನವಾಗಿ SDMC ಅಧ್ಯಕ್ಷರಾದಂಥ ಕಲ್ಲನಗೌಡ ಬ ಪಾಟೀಲ್ ರವರು ಹಾಗೂ ಶ್ರೀಮತಿ ಬೋರಮ್ಮ ಚ ಕಾಡಯ್ಯನವರ್ ಹಾಗೂ ಸರ್ವ ಸದಸ್ಯರು ನೂತನವಾಗಿ ನೇಮಕವಾಗಿ ಆಯ್ಕೆಯಾದರು. ಸರ್ವ ಸದಸ್ಯರು ಹೇಳಿದ ಒಂದು ಮಾತು ಮುತ್ತಿನಂತಹ ಮಾತು, ಕನ್ನಡ ಶಾಲೆ ಉಳಿಯಬೇಕು, ಕನ್ನಡ ಶಾಲೆ ಬೆಳೀಬೇಕು ಎಂದು ಸರ್ವ ಸದಸ್ಯರ ಸಭೆಯಲ್ಲಿ ಪ್ರಸ್ತಾಪ ಮಾಡಿದ ಅವರು ಹಾಗೂ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಶಾಲೆ ಉಳಿಬೇಕು ಹಾಗೂ ಬೆಳಿಬೇಕು ಎಂದು ಗ್ರಾಮದ ಗುರು ಹಿರಿಯರು ಮುತ್ತಿನಂಥ ಮಾತು ನುಡಿದರು. ಇಲ್ಲಿ ಸಾಕಷ್ಟು ಬಡವರ ಮಕ್ಕಳು ಇನ್ನೂ ದೊಡ್ಡ ಮಟ್ಟದಲ್ಲಿ ದೊಡ್ಡ ಸಾಧನೆ, ದೊಡ್ಡ ಅಧಿಕಾರಿಗಳು ಆಗಬೇಕು ಎಂದು ದೇವರಲ್ಲಿ ಪ್ರಾರ್ಥಿಸಿದರು. ಹಾಗೂ ನೂತನವಾಗಿ ಆಯ್ಕೆಯಾಗಿರುವಂಥ ಶ್ರೀ ಕಲ್ಲನಗೌಡ ಪಾಟೀಲ್ ರವರು ನನ್ನ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಕ್ಕೆ ಗ್ರಾಮದ ಗುರು ಹಿರಿಯರಿಗೆ ಹಾಗೂ ಯುವ ಮಿತ್ರರಿಗೆ ನಾನು ಚಿರಋಣಿಯಾಗಿರುತ್ತೇನೆ ಹಾಗೂ ನನಗೆ ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಿದ್ದಕ್ಕೆ ನಿಮಗೆ ನಾನು ನಮಸ್ಕರಿಸುತ್ತಾ ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತೇನೆ ಎಂದು ತಮ್ಮ ಸಂತೋಷವನ್ನು ಗ್ರಾಮಸ್ಥರ ಮುಂದೆ ಪ್ರಸ್ತಾಪಿಸಿದರು. ಗ್ರಾಮದ ಗುರು ಹಿರಿಯರು ಆದಂಥ ಶ್ರೀ ವೀರನಗೌಡ ರುದ್ರಗೌಡ ಪಾಟೀಲ್ ಹಾಗೂ ಶ್ರೀ ಯಮನಪ್ಪ ಅಕ್ರಗಲ್, ಶ್ರೀ ಹನುಮಂತ ದೇವರಮನಿ, ಸಿದ್ದಪ್ಪ ಕವಾಸ್ತ್ರ, ಶ್ರೀ ಹನುಮಂತ್ ಕವಾಸ್ತ್ರ, ಬಸಪ್ಪ ಕೇಲೂರು, ಮಹಾಂತೇಶ್ ಅಬ್ಬಿಗೇರ್, ರವಿಚಂದ್ರ ಕಪಲಿ, ಶಿವರಾಜ್ ಗೊರವರ್, ಇನ್ನೂ ಅನೇಕ ಗುರು ಹಿರಿಯರು ಹಾಗೂ ಯುವಕ ಮಿತ್ರರು ಸೇರಿಕೊಂಡು ಸರ್ವ ಸದಸ್ಯರನ್ನು ಆಯ್ಕೆ ಮಾಡಿ ಹಾಗೂ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಎಲ್ಲ ಊರಿನ ಗುರು ಹಿರಿಯರು ಹಾಗೂ ಗ್ರಾಮಸ್ಥರು ಸೇರಿಕೊಂಡು ಈ ಸಭೆಯನ್ನು ಯಶಸ್ವಿಯಾಗಿ ಮಾಡಿದರು. ವರದಿ ವೀರಣ್ಣ ಪಾಟೀಲ್, ಪ್ರಜಾಪವರ್ ಟಿವಿ, ಬಾದಾಮಿ. ಗ್ರಾಮದ ಗುರು ಹಿರಿಯರಲ್ಲಿ ನಮಸ್ಕರಿಸುತ್ತಾ ನಾನು ಪ್ರಾಮಾಣಿಕವಾಗಿ ನಿಮ್ಮ ಮನಸ್ಸಿನಾಗ ಏನೇನೈತಿ ನಾ ಆಗ್ಬೇಕಂದ್ರ ಆಗ್ತೀನಿ. ಎಲ್ಲಾರ್ಗೂ ಸಮ್ಮತಿ ಐತಂದ್ರ ಹಿರೇನಸಬಿ ಶಾಲೆಯಲ್ಲಿ ನಾವು SDMC ಸದಸ್ಯರು ಮತ್ತು ಅಧ್ಯಕ್ಷ ಉಪಾಧ್ಯಕ್ಷ ನೇಮಕಾತಿ ವಿಷಯಕ್ಕೆ ಸಂಬಂಧಪಟ್ಟ ಸೇರಿರ್ತಕ್ಕಂಥ ನನ್ನ ಎಲ್ಲ ಗ್ರಾಮದ ಗುರು ಹಿರಿಯರು ಮತ್ತು ಯುವಕ ಮಿತ್ರರಲ್ಲಿ ನಮಸ್ಕರಿಸುತ್ತಾ ಇವತ್ತಿನ ದಿವಸ ನನ್ನನ್ನು ಅವಿರೋಧವಾಗಿ ಆಯ್ಕೆ ಮಾಡಿರ್ತಕ್ಕಂಥ ಗ್ರಾಮದ ಗುರು ಹಿರಿಯರಿಗೆ ನಾನು ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಜೊತೆಗೆ ಈ ಒಂದು ಸಂದರ್ಭದಲ್ಲಿ ನನ್ನ ಊರಿನ ಶಾಲೆಯ ಅಭಿವೃದ್ಧಿಗೋಸ್ಕರ ಮತ್ತು ಮಕ್ಕಳ ಬೌದ್ಧಿಕ ಮತ್ತು ದೈಹಿಕ ಬೆಳವಣಿಗೆಗೋಸ್ಕರವಾಗಿ ನಾನು ನನ್ನ ಪ್ರಾಮಾಣಿಕ ಪ್ರಯತ್ನವನ್ನು ಸಲ್ಲಿಸುತ್ತೇನೆ ಅಂತ ನಿಮ್ಮ ಮುಂದೆ ಪ್ರಮಾಣೀಕರಿಸುತ್ತೇನೆ. ಈ ಸಭೆಯನ್ನು ಬಹಳ ಎಲ್ಲರೂ ಅಚ್ಚುಕಟ್ಟಾಗಿ ಒಪ್ಪಿಗೆ ಬಹುಮತದಿಂದ ಎಲ್ಲರೂ ಸ್ವಸಂತೋಷದಿಂದ ಅವಿರೋಧವಾಗಿ ಮಾಡಿದ್ದಕ್ಕೆ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಈ ಒಂದು ಇದೀಗ ತಾನೇ ಎಲ್ಲರೂ ಕೂಡ ಆಯ್ಕೆ ಮಾಡಿದಂತ ಅಭ್ಯರ್ಥಿಗಳಿಗೆ ವಿನಂತಿ, ಗೌಡಪ್ಪ ಈಗ ನೀನು ಕೂಡ ಎಜುಕೇಟೆಡ್ ಪರ್ಸನ್, ವಿಷಯ ಬಂದಾಗ ನೀವು ಅವಶ್ಯಕತೆ ಬಿದ್ದ ಕ್ಲಾಸಿಗೆ ಡೈಲಿ ಬಂದರೂ ತಪ್ಪಿಲ್ಲ, ಒಂದೊಂದು ಕ್ಲಾಸ್ ತಗೊಂಡ್ರು ತಪ್ಪಿಲ್ಲ, ನೀನು ಬೇಡ ಆಡಲಿ ದಿನ ಒಂದು ಪೀರಿಯಡ್ ತಗೊಂಡ್ರು ತಪ್ಪಿಲ್ಲ. ಹೇಳ್ತೀನಿ ನಾನೊಂದು ಎಲ್ಲರೂ ವಿಶ್ವಾಸ ಇಟ್ಟು ಆ ಜವಾಬ್ದಾರಿಯನ್ನ ಎಲ್ಲ ಹಿರಿಯರ ಸಮಕ್ಷಮ ನೀವು ಒಪ್ಕೊಂಡ. ಇದಿಷ್ಟು ಈ ದಿನದ ನ್ಯೂಸ್ ಬುಲೆಟಿನ್. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪ್ರಜಾಪವರ್, ಇದು ಜನಹಿತಕ್ಕಾಗಿ.